ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಮ ದೇಹವನ್ನು ರೋಗ ನಿರೋಧಕತೆ ಹೆಚ್ಚಿಸಿಕೊಂಡು ಜೀವಿಸಲು ಸಾಧ್ಯವಾಗುತ್ತೆ. ಅದೇ ನಾವು ರೆಡಿಮೇಡಿಗೆ ಹೋಗಿ ಅದು ಸೇವನೆಯಿಂದ ಅನೇಕ ರೀತಿ ಕಾಯಿಲೆಗಳು ಬಿಡ್ತವೆ. ಸ್ನೇಹಿತರೆ, ಈ ಈರುಳ್ಳಿ ಸೇವನೆಯಿಂದ ಅಂದರೆ ಪ್ರತಿನಿತ್ಯ 50 ಗ್ರಾಮ್ 20ರಿಂದ 50 ಗ್ರಾಮ್ ಸೇವನೆ ಹಸಿ ಈರುಳ್ಳಿ ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ಒಳ್ಳೆಯದಾಗುತ್ತೆ. ಅಂದರೆ ಕಾಯಿಲೆಗಳು ಬರೋದಿಲ್ಲ, ಶಕ್ತಿಯಲ್ಲಿ ಇಂಪ್ರೂವ್ ಆಗುತ್ತೆ, ಕಣ್ಣುಗೊಳ್ಳೆಯದು, ಕರಳುಗೊಳ್ಳೆಯದು, ಹೊಟ್ಟೆಗೊಳ್ಳೆಯದು. ಇವೆಲ್ಲ ಈ ಹಸಿ ಈರುಳ್ಳಿಯಲ್ಲಿ ಅಷ್ಟು ಶಕ್ತಿ ಇದೆ. ನಾವುಗಳು ಯಾವುದ್ರ ಮುಖಾಂತರ ಇದನ್ನು ಸೇವನೆ ಮಾಡಬೇಕು, ಅದು ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಈ ಈರುಳ್ಳಿ ಯಾವುದು ಸಾಂಬಾರು ಈರುಳ್ಳಿ ಇನ್ನೂ ಒಳ್ಳೆಯದು. ದೊಡ್ಡದು ಮತ್ತು ಬಳ್ಳಾರಿ ಈರುಳ್ಳಿಗಿಂತ ಇದು ಬಹಳ ಇದು ಹೆಸರೇ ಮೆಡಿಸಿನ್ ಈರುಳ್ಳಿ ಅಂತ ಕರೀತಾರೆ, ಔಷಧಿ ಈರುಳ್ಳಿ ಅಂತ ಕರೀತಾರೆ. ಇದನ್ನು ಯಾವುದೋ ಮುಖಾಂತರ ಇದನ್ನು ಸೇವನೆ ಮಾಡೋದ್ರಿಂದ ನಮಗೂ ಅಷ್ಟು ಒಳ್ಳೆಯದಾಗುತ್ತೆ. ಇನ್ನೊಂದಿದೆ, ಈ ಈರುಳ್ಳಿ ರಸ ಮತ್ತು ಜೇನುತುಪ್ಪ, ಒಳ್ಳೆ ಒರಿಜಿನಲ್ ಜೇನುತುಪ್ಪ ಆಗಿರಬೇಕು. 2 ಸಮಭಾಗ ಮಾಡಿಕೊಂಡು ಇದರ ರಸ ಮತ್ತು ಅದರ ಜೇನುತುಪ್ಪ ಕಣ್ಣಿಗೆ ಹಾಕ್ಕೊಂತಂದರೆ ಕಣ್ಣಲ್ಲಿ ಯಾವ ದೋಷ ಇರಲಿ ಅದು ಸರಿಪಡಿಸುತ್ತೆ. ಅಷ್ಟು ಶಕ್ತಿ ಇದೆ ಈರುಳ್ಳಿ ಸೇವನೆಯಿಂದ. ನಮಗೆ ಎಷ್ಟು ಒಳ್ಳೆಯದಾಗುತ್ತೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.